ಹೆಲೋ ವ್ಯೂವರ್ಸ್, ಎಲ್ರಿಗೂ ಬ್ಯೂಟಿಫುಲ್ ಕ್ರಿಯೇಚರ್ಸ್ ಕ್ಯಾಟಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಯಶ್ವಂತ್. ಇವತ್ತು ತುಂಬಾ ದಿವಸಗಳ ನಂತರ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ ಮುಂದೆ ಇದ್ದೀನಿ. ಇವತ್ತು ನಾವ್ ಎಲ್ಲಿದೀವಿ ಅಂದ್ರೆ ಒನ್ ಆಫ್ ದ ಇಂಡಿಯಾಸ್ ಬಿಗ್ಗೆಸ್ಟ್ ಅಕ್ವೇರಿಯಂ ಸ್ಟೋರ್ ಅಲ್ಲಿ ಇದೀವಿ. ಸೊ ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ಒಂದು 800 ಟ್ಯಾಂಕ್ಸ್ ಮೇಲೆ ನೋಡಬಹುದು, ಪ್ಲಸ್ 450 ವೆರೈಟೀಸ್ ಆಫ್ ಸ್ಪೀಸೀಸ್ ಫಿಶಸ್ ಇದೆ. ಒಂದೊಂದಾಗಿ ನೋಡ್ಕೊಬರೋಣ, ಬನ್ನಿ ಹೋಗೋಣ. ಓಕೆ ವ್ಯೂವರ್ಸ್, ಸೊ ಬನ್ನಿ, ಲೇಟ್ ಮಾಡೋದ್ ಬೇಡ. ಬ್ಯಾಂಗ್ಳೂರಲ್ಲಿ ನೀವು ಈ ತರ ಸ್ಟೋರ್ ನೋಡೋದು ತುಂಬಾನೇ ರೇರ್ ಅಂತ ಹೇಳ್ತೀನಿ. ಮಿಸ್ ಮಾಡ್ಬೇಡಿ, ಬನ್ನಿ. ಸ್ಟೋರ್ ಹೆಸರು ಬಂದು ಗ್ಲೋಬಲ್ ಆಕ್ವಾ ಲೈಫ್ ಅಂತ. ನಿಮ್ಗೆ ಇಲ್ಲಿ ಮೋರ್ ದನ್ 450 ವೆರೈಟೀಸ್ ಆಫ್ ಸ್ಪೀಸೀಸ್ ಫಿಶಸ್ ಇದೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡದಿದೆ ಸೆಟಪ್ ಅಂತ. ಈ ತರ ಸೆಟಪ್ ನಿಮ್ಗೆ ಆಲ್ಮೋಸ್ಟ್ ಔಟ್ಸೈಡ್ ದ ಕಂಟ್ರಿನೇ ಕಾಣಿಸೋದು. ಆಲ್ಮೋಸ್ಟ್ 4 ಸ್ಟೆಪ್ಸ್ ಆಫ್ ಟ್ಯಾಂಕ್ಸ್ ಇದೆ. ಮೋಸ್ಟ್ ಆಫ್ ದ ಫಿಶಸ್ ಆರ್ ಇಂಪೋರ್ಟೆಡ್. ಸೊ ಬನ್ನಿ ಒಂದೊಂದೇ. ಓಕೆ, ಸೊ ವ್ಯೂವರ್ಸ್, ಇವತ್ತು ನಮ್ ಜೊತೆಗೆ ಸ್ಟೋರ್ ಮ್ಯಾನೇಜರ್ ಇದ್ದಾರೆ. ಸೊ ಈಸ್ ಒನ್ ಆಫ್ ದ ಅಕ್ವಾಟಿಕ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು. ಬನ್ನಿ, ಅವ್ರು ಒಂದೊಂದಾಗಿ ಇಂಟ್ರಡಕ್ಷನ್ ಮಾಡ್ಕೊಂತ ಹೋಗ್ತಾರೆ ಎಲ್ಲ ಫಿಶಸ್ ನ. ಓಕೆ, ಯು ಕ್ಯಾನ್ ಸ್ಟಾರ್ಟ್ ಸರ್. ನೋಡಿ, ಇದು ವೆರಿ ರೇರ್ ಗೋಲ್ಡನ್ ಸೌತ್ ಅಮೆರಿಕನ್ ಅರ್ವಾನಾ, about 3 feet in size, close to 4 years. This is sold out to one of the customer. Our pond ready ಆಗ್ತಾ ಇದೆ. Okay. It will go to that space. ಓಕೆ, ದಿಸ್ ಫಾರ್ ಪಾಂಡ್ ಅಂತ ಹೇಳ್ತಾ ಇದ್ದೀರಾ. ಸೊ ಎಷ್ಟು ಇಯರ್ಸ್ ಇರ್ಬೋದು ಸರ್ ಇದು ಅಪ್ರಾಕ್ಸಿಮೇಟ್? Approximately 4.5 years. ವಾವ್, 15 years ತನಕ ಬದುಕತ್ತೆ ಇದು. ಬ್ಯೂಟಿಫುಲ್. ಜೊತೆಗೆ ಬೇರೆ ಫಿಶಸ್ ಎಲ್ಲ ಹಾಕ್ಬೋದು. Okay. ಅಲ್ಲಿ ನೋಡಿ, ಅಲ್ಲೊಂದು ಎಂಡ್ಲಿಚೆರಿ ಅಂತ ಇದೆ. ವಾವ್, ಬ್ಯೂಟಿಫುಲ್. ವಾಟ್ ಇಸ್ ದಿಸ್? It's called ಎಂಡ್ಲಿಚೆರಿ, ಓಕೆ also called as dinosaur fish. ಓಕೆ Africa ಇಂದ. ಓಕೆ ಓಕೆ It's ಇದೆಲ್ಲ from the age important. of dinosaur. ಇದೆಲ್ಲ ಓಕೆ important. ಓಕೆ ಅದು ಇನ್ನ ಎವಾಲ್ವ್ ಆಗಿಲ್ಲ, ಡೈನೋಸರ್ ಏಜ್ ಇಂದ ಹಂಗೆ ಇದೆ. ಓಕೆ ಓಕೆ ವೆರಿ ನೈಸ್. ಫಿಶ್ ಏನ್ ಹೆಸರು ಇದ್ರ ಹೆಸರು? ಎಂಡ್ಲಿಚೆರೀಸ್. ಇದು ಇಲ್ಲಿ ನೋಡ್ತಾ ಇದೀವಿ. ಇದು ಯಾವ ತರ ಸೆಟಪ್ ಸರ್ ಇದು ಬೇಸಿಕಲಿ ಇರುತ್ತೆ? ಇದು ನಾನ್ CO2 ವೆರಿ ಲೋ ಮೇಂಟೆನೆನ್ಸ್ ಪ್ಲಾಂಟ್ಸ್. ಓಕೆ, CO2 ಮತ್ತೆ ಹೈಲೈಟಿಂಗ್ ಮತ್ತೆ ಮೇಂಟೆನೆನ್ಸ್ ಇಲ್ಲ. ಎಕ್ಸ್ಟ್ರೀಮ್ಲಿ ಈಸಿ. ಓಕೆ, ಒಂದ್ ಸೆಟಪ್ ಮಾಡಿ ಬಿಟ್ರೆ ಇಟ್ಸ್ ಕೀಪ್ ಗ್ರೋಯಿಂಗ್. ನಾವು ಟ್ರಿಮ್ ಮಾಡ್ತಾ ಇರ್ಬೇಕು. ಒನ್ಸ್ ಇನ್ 45 days, ಒನ್ಸ್ ಇನ್ 60 days. ಓಕೆ, ಇದು ಅಷ್ಟೇ. ಇಲ್ಲೂ ನೋಡಿ, ಇದು ನಾನ್ CO2 ಸೆಟಪ್. ಈ ಕಡೆ ಓಕೆ, ಲೈವ್ ಪ್ಲಾಂಟ್ಸ್, ಓಕೆ, ಎಲ್ಲ ಬದುಕಿರೋ ಪ್ಲಾಂಟ್ಸ್, ಅಂಡರ್ ವಾಟರ್ ಪ್ಲಾಂಟ್ಸ್. ಸೊ ಇಟ್ ವಿಲ್ ಕ್ರಿಯೇಟ್ ಸೆಲ್ಫ್ ಸಸ್ಟೈನಿಂಗ್ ಇಕೋಸಿಸ್ಟಮ್. ಓಕೆ. ಫಿಶರ್ಸ್ಗೆ ತುಂಬಾ ಕಂಫರ್ಟಬಲ್ ಜಾಗ ಇರುತ್ತೆ. ಫಿಶರ್ಸ್ ಒಳ್ಳೆ ಕಲರ್ ತೋರಿಸುತ್ತೆ. ನಾಯ್ಸ್ ಲೆಸ್. ಸೊ ಇದು ಏನ್ ವೆರೈಟಿ ಫಿಶಸ್ ಸರ್ ಇದು? ಅದು ರೆಡ್ ಚೀಕ್ ಟೆಟ್ರಾಸ್ ಅಂತ. ಕೊಲಂಬಿಯನ್ ಟೆಟ್ರಾಸ್, ರೆಡ್ ಚೀಕ್ ಟೆಟ್ರಾಸ್ ಮತ್ತೆ ಬ್ಲಾಕ್ ನಿಯಾನ್ ಟೆಟ್ರಾ ಹಾಕಿರೋದು ಇದರಲ್ಲಿ. ಓಕೆ, ಪ್ಲಸ್ ಸ್ವಲ್ಪ ಕ್ಲೀನರ್ ಕ್ರೋಸ್ ಇದೆ, ಸ್ನೇಲ್ಸ್ ಮತ್ತೆ ಕಾರಿಡಾರಸ್ ಅಂತ ಕ್ಲೀನರ್ ಕ್ರೋಸ್. ಓಕೆ.
ಓಕೆ ವ್ಯೂವರ್ಸ್, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒನ್ ಆಫ್ ದ ಬ್ಯೂಟಿಫುಲ್ ಸೆಟಪ್ ಇದೆ ಇಲ್ಲಿ. ಸೊ ಇದು ಯಾವ ಸೆಟಪ್ ನೋಡೋಣ. ಲೈಕ್ ಸರ್ ಏನು ಸ್ಪೀಸೀಸ್ ಸರ್ ಇದು? ಸೆಟಪ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು ಬಂದು ಡಿಸ್ಕಸ್ ಫಿಶ್ ಸೆಟಪ್. ಓಕೆ. ಸೊ ಆಲ್ ದೋಸ್ ಆರ್ ಡಿಸ್ಕಸ್ ಫಿಶ್. ವಾಟ್ ಯು ಸಿ ಸ್ಮಾಲ್ ಸೈಜು ಬಿಗ್ ಸೈಜ್ ಅಲ್ಲ. ವೆರಿ ಒನ್ ಆಫ್ ದ ಹಾರ್ಡಿಯೆಸ್ಟ್ ಫಿಶ್ ಅಂತ ಹಾಬಿಸ್ಟ್ ಮಾತಾಡ್ತಾರೆ. ಬಟ್ ಇಟ್ಸ್ ವೆರಿ ಈಸಿ ಟು ಕೀಪ್. ನಾವು ಹೀಟ್ರ್ ಕೂಡ ಹಾಕಿಲ್ಲ. ಓಕೆ. Yeah, it all depends on the quality of the fish. Okay. So very minimal, low maintenance tank. Couple of Anubias, driftwood, ಆಮೇಲೆ regular strata ಹಾಕಿ ಮಾಡಿರೋದು. This tank is almost about 3 months now. Anubias ಎಲ್ಲ ದೊಡ್ಡದಾಗಿದೆ. Cryptocorynes ಎಲ್ಲ ಕಲರ್ಸ್ ಸ್ಟಾರ್ಟ್ ಆಗಿದೆ ಬರೋಕ್ಕೆ. Anubia ಅಂದ್ರೆ this what you are seeing in the frame? ಅಲ್ಲ, plants. Okay, sorry. Plants. Okay. ಓಕೆ. ಸೊ ಇಲ್ಲಿ ಒಂದು ಕ್ರೀಚರ್, ವೆರಿ ವೆರಿ ಸ್ಮಾಲ್ ಕ್ರೀಚರ್ ಇದೆ. ಇದು ಸರ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಸ್ವಲ್ಪ? ಇಟ್ ಕಮ್ಸ್ ಅಂಡರ್ ಕ್ರಿಟರ್ಸ್. ಅದು ಶ್ರಿಂಪ್ಸ್ ಅಂತಾರೆ, ಗೋಲ್ಡನ್ ಶ್ರಿಂಪ್ಸ್. ಯೂಶಲಿ ಆಲ್ಗೆ ಮತ್ತು ಡಿಟೋರೇಟ್ಸ್ನೆಲ್ಲ ತಿಂದ್ಕೊಳ್ಳುತ್ತೆ, ಕ್ಲೀನ್ ಮಾಡುತ್ತೆ ಟ್ಯಾಂಕ್ನ. ಗುಡ್ ಸ್ಪೆಸಿಮನ್ ಫಾರ್ ಪ್ಲಾಂಟೆಡ್ ಟ್ಯಾಂಕ್. ಅಗೇನ್ ದಿಸ್ ಇಸ್ ಅ ಲೋ ಮೇಂಟೆನೆನ್ಸ್ ಪ್ಲಾಂಟೆಡ್ ಟ್ಯಾಂಕ್. ಇನ್ನೊಂದು ಬ್ಯೂಟಿಫುಲ್ ಪ್ಲಾಂಟೆಡ್ ಟ್ಯಾಂಕ್ ಇದೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ವಾಟ್ ಆರ್ ದ ಪ್ಲಾಂಟ್ಸ್ ಯು ಹ್ಯಾವ್ ಇನ್ಸ್ಟಾಲ್ಡ್, ಮತ್ತು ಯಾವುದೆಲ್ಲ ಫಿಶಸ್ ಇದೆ ಇದರಲ್ಲಿ ಅಂತ? ಇದು ಸ್ಪೆಷಾಲಿಟಿ ಏನಂದರೆ ಇದು ಲೋ ಮೇಂಟೆನೆನ್ಸ್ ಪ್ಲಾಂಟೆಡ್ ಟ್ಯಾಂಕ್. ಓಕೆ. ಅಲ್ಟ್ರಾ ಕ್ಲಿಯರ್ ಗ್ಲಾಸಲ್ಲಿ ಮಾಡಿರೋದು. ವೆರಿ ಲೆಸ್ ಮೇಂಟೆನೆನ್ಸ್. CO2 ಇಲ್ಲ, ಅಷ್ಟು ಹೈ ಲೈಟಿಂಗ್ ಇಲ್ಲ. ಒಂದು ಸತಿ ಮಾಡಿ ಬಿಟ್ಟರೆ ಅದಾಗಿ ಬೆಳ್ಕೊಳತ್ತೆ. ಒನ್ಸ್ ಇನ್ 60 days ನಾವು ಪ್ರಿನ್ ಮಾಡ್ತಾ ಇರಬೇಕು, ಪ್ಲಾಂಟ್ಸ್ನ ಕಟ್ ಮಾಡ್ತಾ ಇರಬೇಕು ಎಕ್ಸ್ಟ್ರಾ ಗ್ರೋತ್. ಇದು ಎಲ್ಲ ವಿತೌಟ್ CO2 ಅಂದರೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡಿ. CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್. ಸಪ್ರೇಟ್ ಸಿಲಿಂಡರ್ಸಲ್ಲಿ ಬರುತ್ತೆ, ಕಾಂಪ್ಲಿಕೇಟೆಡ್ ಇರುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ 13K ಸ್ಪೆಂಡ್ ಮಾಡಬೇಕಾಗತ್ತೆ. ಇದಕ್ಕೇನು ಬೇಡ. ಸೇಮ್ ಅದೇ ಥರ ಅದೇ ಕಾನ್ಸೆಪ್ಟ್ ದೊಡ್ಡ ಟ್ಯಾಂಕಲ್ಲಿದೆ. ಓಕೆ. ನೋಡಿ, ಇದು ಅಷ್ಟೇ ಸೆಲ್ಫ್ ಸಸ್ಟೈನಿಂಗ್ ಇರುತ್ತೆ. ಸೆಲ್ಫ್ ಸಸ್ಟೈನಿಂಗ್ ಇಕೋಸಿಸ್ಟಮ್. ಯೂಶಲಾಗಿ ಪ್ಲಾಂಟೆಡ್ ಟ್ಯಾಂಕ್ಸ್ಗೆಲ್ಲ CO2 ಯೂಸ್ ಮಾಡಬೇಕು, ಸಿಲಿಂಡರ್ಸ್ ಯೂಸ್ ಮಾಡಬೇಕು ಅಂತಾರೆ. ಅದು ಸಪ್ರೇಟ್ ಪ್ಲಾಂಟ್ಸ್ಗಳು ಬರುತ್ತೆ. CO2 ಪ್ಲಾಂಟ್ಸ್ ಬರುತ್ತೆ, ಕಲರ್ಫುಲ್ ನೋಡಿ. ಅದು CO2 ಸೆಟಪ್ಪಲ್ಲಿದೆ. ಸ್ಟೆಮ್ ಪ್ಲಾಂಟ್ಸ್ ಯೂಶಲಿ. ಅದಕ್ಕೆ ನೀವು CO2 ಯೂಸ್ ಮಾಡಬೇಕು. CO2 ರಿಕ್ವೈರ್ಮೆಂಟ್ ಜಾಸ್ತಿ ಇರೋ ಪ್ಲಾಂಟ್ಸ್ಗೆ CO2 ಡೆಫಿನೆಟ್ಲಿ ಹಾಕಬೇಕು. ಸೊ ಇದಕ್ಕೆಲ್ಲ ಬೇಕಾಗಿಲ್ವಾ? ಇದಕ್ಕೆಲ್ಲ ಬೇಡ. ಇದು ಯೂಶಲಿ ಅನುಬಿಯಾಸು, ಜಾವಾ ಮಾಸ್, ಫರ್ನ್ಸ್, ಕ್ರಿಪ್ಟೋಕಾರೆನ್ಸ್, ರೋಸೆಟ್ ಪ್ಲಾಂಟ್ಸ್ಗೆಲ್ಲ CO2 ಬೇಡ. ಸೊ ಮೋಸ್ಟ್ ಆಫ್ ದೆಮ್ ನೀವು ಅನ್ಕೊಂಡಿರ್ಬೋದು, ಇಫ್ ಐ ಹ್ಯಾವ್ ಎ ಪ್ಲಾಂಟೆಡ್ ಟ್ಯಾಂಕ್ ಐ ವಾಂಟ್ ಟು ಇನ್ಸ್ಟಾಲ್ ಎ CO2 ಸಿಲಿಂಡ್ರು ಎಲ್ಲ ಬೇಕು ಅಂತ. ಬಟ್ ನೋಡಿ, ಇಫ್ ಯು ಕಮ್ ವಿಸಿಟ್ ಹಿಯರ್ ವಿಲ್ ಗೈಡ್ ಯು ವಿಚ್ ಪ್ಲಾಂಟ್ಸ್ ತೊಗೋಬೋದು ಅಂತ. ಸೊ ಆ ಪ್ಲಾಂಟ್ಸ್ ಜೊತೆಗೆ ನೀವು CO2 ಏನೂ ಹಾಕೋದು ಬೇಕಾಗಿಲ್ಲ. ಸರ್ ಇದು ಆಚೆ ಕಡೆ ನೋಡಿದ್ವಿ. ಇದು ಯಾವ ಥರ ವೆರೈಟಿ ಡಿಸ್ಕಸ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಬಂದು ಇಂಪೋರ್ಟೆಡ್ ಡಿಸ್ಕಸ್ಸು, ಇಂಪೋರ್ಟೆಡ್ ಫ್ರಮ್ ಮಲೇಷಿಯಾ. ಓಕೆ. ಎಕ್ಸ್ಕ್ಲೂಸಿವ್ ಪೀಸಸ್ ಇದೆ. ಲೆಪರ್ಡು ಅಂತ ಸುಮಾರು ಸ್ಟ್ರೈನ್ಸ್ ಇದೆ. ಒಂದು ವೈಲ್ಡ್ ಸ್ಟ್ರೈನು ಇದೆ ಇದರಲ್ಲಿ. ಅಗೇನ್ ವೆರಿ ಈಸಿ ಟು ಕೀಪ್ ಬಿಕಾಸ್ ಆಫ್ ದ ಗುಡ್ ಕ್ವಾಲಿಟಿ. ಆಮೇಲೆ ಹಿಕಾರಿ ಫುಡ್ ಅಂತ ನಾವು ಸ್ಪೆಸಿಫಿಕ್ಲಿ ಅದು ಹಾಕ್ತಾ ಇದ್ದೀವಿ. ಸೊ ಇಟ್ ಈಸ್ ಗೋಯಿಂಗ್ ಗುಡ್. ಓಕೆ. ಸೊ ಸರ್ ಇದೆಲ್ಲ ಲೈಫ್ ಸ್ಪ್ಯಾನ್ ಎಷ್ಟಿದೆ ಸರ್ ಇದು? ಆಲ್ಮೋಸ್ಟ್ ಮಿನಿಮಮ್ 5 years ಇರುತ್ತೆ. ಓಕೆ. ಅಪ್ ಟು 6 inches ಬರುತ್ತೆ ಡಯಾಮೀಟರ್ ಡಿಸ್ಕಸ್. ನಾವು ದೀಸ್ ಆರ್ ಬೇಬೀಸ್ ನಾವು. ನದರ್ 6 years ಈಸಿಲಿ ಬದುಕತ್ತೆ. ಅಗೇನ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ವಾಟರ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಸೊ ವಾಟರ್ ಎಷ್ಟು ದಿನಕ್ಕೆ ಒಂದ್ಸರಿ ಚೇಂಜ್ ಮಾಡಬೇಕು ಸರ್ ಈ ಥರ ಫಿಶಸ್ ಇದ್ರೆ? ನಾವು ಮಂತ್ಲಿ 1 time ಚೇಂಜ್ ಮಾಡ್ತೀವಿ. ಎಕ್ಸ್ಟರ್ನಲ್ ಕ್ಯಾನಿಸ್ಟರ್ ಇದ್ದರೆ ಮಂತ್ಲಿ ಅಲ್ಲ 45 days once ಚೇಂಜ್ ಮಾಡ್ತೀವಿ. ಸೊ ಇಲ್ಲಿ ಈ ಸೈಡ್ ನಾವು ಮತ್ತೆ ನೆಕ್ಸ್ಟ್ ಬರೋಣ. ಬಟ್ ಅದಕ್ಕಿಂತ ಮುಂಚೆ ಒಂದು ವೆರಿ ಯುನೀಕ್ ಸೆಟಪ್ ನೀವು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಒಂದು ಇಂಟ್ರೆಸ್ಟಿಂಗ್ ಸೆಟಪ್ ಇದೆ ಇಲ್ಲಿ. ಫಿಶ್ ಹೋಲ್ಡಿಂಗ್ ಟ್ಯಾಂಕ್ಸ್ ಅಂತ ಇದು. ಸೊ ಒಂದೊಂದಾಗಿ ತೋರಿಸ್ತೀನಿ. ಲೈಕ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಟ್ಯಾಂಕಲ್ಲಿ ಏನಿದೆ ನೋಡೋಣ. ಸರ್ ಸ್ವಲ್ಪ ಇದ್ರ ಬಗ್ಗೆ ಹೇಳ್ತೀರಾ? ಅಲಿಗೇಟರ್ ಗಾರು ಮತ್ತು ರೆಡ್ ಟೈಲ್ ಕ್ಯಾಟ್ ಫಿಶ್ ಗ್ರೋವರ್ ಟ್ಯಾಂಕ್ಸ್. ಅದು ಫಿಶ್ ಹಾಕಿದ ತಕ್ಷಣ ಹೇಳ್ಕೊಂಡು ಹೋಗೇ ಬಿಡ್ತು. ಹೌದು, ಮಾನ್ಸ್ಟರ್ ಫಿಶಸ್. ವಾವ್, ದೇ ಫೈಟಿಂಗ್ ಆ್ಯಕ್ಚುಲಿ. ಯಾ, ಹಿಂದೆ ಬಿಡ್ತು ಫ್ರೆಂಡ್ಸ್. ಆಲ್ಮೋಸ್ಟ್ 2.5-3 feet ಇದೆ.
ಫಿಶ್. ಓ ಮೈ ಗಾಡ್. ಸೊ ಇದೆಲ್ಲ ಲೈಕ್ ಪಾಂಡ್ ಸೆಟಪ್ಗೆ ಬೆಸ್ಟ್ ಅಲ್ವಾ ಸರ್ ಇದು? ಹೌದು, ಪಾಂಡ್ ಸೆಟಪ್ ಮತ್ತು ಮಾನ್ಸ್ಟರ್ ಫಿಶ್ ಟ್ಯಾಂಕ್ ಅಬೌಟ್ 10 feet ಓಕೆ ಟ್ಯಾಂಕ್ ಸೈಡಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಸೊ ನೀವು ಆ ಥರ ಏನಾದ್ರು ಸೆಟಪ್ ಬೇಕಂದ್ರೆ ಮಾಡ್ಕೊಡ್ತೀರಾ? 10 feet ಸೆಟಪ್ಪು ಅಪ್ ಟು 30 feet ಅಂತ ಮಾಡ್ಕೊಡ್ತೀವಿ ಸಿಂಗಲ್ ಕ್ಲಾಸ್. ಓಕೆ ಓಕೆ ಇದರಲ್ಲಿ ಎಂಡಿಚರಿ ಥ್ರೋಟ್ ಟ್ಯಾಂಕ್ ಮಾಡಿದ್ದೀವಿ. ಓಕೆ. ಎಂಡಿಚರೀಸ್ ಇದೆ, ಅದು ದೇ ಆರ್ ಆಲ್ ರೆಸ್ಟಿಂಗ್ ಆನ್ ದ ವುಡ್. ಕರೆಂಟ್ಲಿ ಇದು 1 feet ಇದೆ. ನಾವು ಅಪ್ರಾಕ್ಸ್ 2 feet 2.5 feet ಅಂತ ಮಾಡಿ ಕಸ್ಟಮರ್ಗೆ ಸೇರಿ. ಸೊ ಇದು ಯಾವ ಥರ ಫಿಶ್ ಸರ್ ಇದು? ಇದು ಬಂದು ಜಾಪನೀಸ್ ಕಾಯ್ಸ್. ಓಕೆ. ಇನ್ ಜಾಪನೀಸ್ ಕಾಯ್ಸ್ ಇದು ಕ್ಯುಬ್ಯಾಟೋ ಕಾಯ್ ಅಂತಾರೆ, ಆಲ್ಸೋ ನೋನ್ ಆಸ್ ಹ್ಯೂಮನ್ ಫೇಸ್ ಕಾಯ್ಸ್. ವೆರಿ ಪಾಪ್ಯುಲರ್ ಆ್ಯಂಡ್ ಫೇರ್ಲಿ ನ್ಯೂ ಸ್ಟ್ರೇನ್ ಅಂಡ್ ಕಾಯ್ ಫಿಶ್. ಈ ಪಕ್ಕದಲ್ಲಿ ರೆಗ್ಯುಲರ್ ಟ್ರೈ ಕಲರ್ ಕಾಯ್ಸು ಇದೆ ಈ ಕಡೆ. ಸೊ ಇದು ರೆಗ್ಯುಲರ್ ಕಾಯ್ ಅಲ್ವಾ? ಹೌದು. ಬಟ್ ವಾಟ್ ಈಸ್ ಲೈಕ್ ಸ್ಪೆಷಾಲಿಟಿ ಅಬೌಟ್ ದಿಸ್? ಲುಕ್ಸ್ ವೆರಿ ಗುಡ್. ಇದು ಈ ನಡುವೆ ನೋಡ್ತಾ ಇರೋದು ನಾನು, ಮುಂಚೆ ಇರಲಿಲ್ಲ. ದೀಸ್ ಆರ್ ಇಂಪೋರ್ಟೆಡ್ ಆರ್ ಲೈಕ್ ಏನಿದು? ಹೌದು, ಇದೆಲ್ಲ ಇಂಪೋರ್ಟೆಡ್ ಜಾಪನೀಸ್ ಕಾಯ್ಸ್. ಜಾಪನೀಸ್ ಕಾಯ್ಸ್ ಬಂದು ಅಪ್ ಟು 3 feet ಗ್ರೋ ಆಗುತ್ತೆ. ಇಲ್ಲಿ 2 feet ಕಾಯ್ಸ್ ಇದೆ ನೋಡಿ. ಓಕೆ. ಸೊ ದೀಸ್ ಆರ್ ಹ್ಯೂಜ್ 2 feet ಕಾಯ್ಸ್, ಜಾಪನೀಸ್ ಕಾಯ್ಸ್. ಓಕೆ. ರೆಗ್ಯುಲರ್ ಕಾಯ್ಸ್ ಬಂದು ನಿಮಗೆ ಜಸ್ಟ್ 1.5 feet ಮ್ಯಾಕ್ಸಿಮಮ್. ಓಕೆ. ಇದು ಗೋಲ್ಡ್ ಅಂಡ್ ಬ್ಲ್ಯಾಕ್ ಇದೆಯಲ್ಲ, ಇದು ಯಾವ ಥರ ಕಾಯ್? ಲೈಕ್ ಜಾಪನೀಸ್ ಅವ್ರ? ಅಲ್ಲ, ಅದು ರೆಗ್ಯುಲರ್ ಕಾಯ್ನ ಇದರಲ್ಲಿ ಮಿಕ್ಸ್ ಹಾಕಿರೋ. ಓಕೆ. ಸೊ ಇದ್ರ ಬಗ್ಗೆ ಹೇಳಿ. ಸೊ ಇದು ಬಂದು ರೆಡ್ ಪ್ಯಾರೆಟ್ ಫಿಶ್ ಅಂತ. ಇದರಲ್ಲಿ ರೆಡ್ ಕಲರ್ ಬರುತ್ತೆ, ಯೆಲ್ಲೋ ಕಲರ್ ಬರುತ್ತೆ. ಗ್ರೋಸ್ ಅಪ್ ಟು 6 inches. ಪ್ಯಾರೆಟ್ಸಲ್ಲಿ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ಕಿಂಗ್ ಕಾಂಗ್ ಪ್ಯಾರೆಟ್, ಅದು ಹಂಪ್ ಬರೋ ಪ್ಯಾರೆಟಲ್ಲಿ ಅದು ಕಿಂಗ್ ಕಾಂಗ್ ಪ್ಯಾರೆಟ್. ಇಟ್ ಗ್ರೋಸ್ ಅಪ್ ಟು 12 inches. ರೆಡ್ ಮ್ಯಾಮನ್ ಪ್ಯಾರೆಟ್ ಅಂತಲೂ ಇದೆಲ್ಲ ಬರುತ್ತೆ. ಇಂಪೋರ್ಟೆಡಾ? ಅದೆಲ್ಲ ಇಂಪೋರ್ಟೆಡ್. ಪ್ಯಾರೆಟ್ಸ್ ಎಲ್ಲ ಇಂಪೋರ್ಟೆಡ್. ಇಲ್ಲಿ ಒಂದು ಬ್ಯೂಟಿಫುಲ್ ಫಿಶ್ ಇದೆ ಸರ್, ಇದು ಬಗ್ಗೆ ಹೇಳಿ. ಬ್ಲೂ ಝರಿ ಫ್ರಾಂಟೋಸಾ. ಇಟ್ಸ್ ಅ ಮೇಲ್ ಸ್ಟಾರ್ಟಿಂಗ್ ಫ್ರಮ್ 850 rupees. ಓಕೆ. ಇದು ಗ್ರೀನ್ ಟೆರರ್ ಅಂತ. ಮೋಸ್ಟ್ ಆಫ್ ದಮ್ ನೋ ದಿಸ್. ಯಾ. ಮಲಾವಿ ಸಿಕ್ಲೆಟ್ಸ್ ಮಿಕ್ಸ್. ಇದು ಆಲ್ಸೋ ನೋನ್ ಆಸ್ ರೆಡ್ ಮಿಡಾಸ್, ಟ್ರೈ ಕಲರ್ ಮಿಡಾಸ್, ವೈಲ್ಡ್ ಮಿಡಾಸ್ ಇದೆ ಇಲ್ಲಿ. ಇಟ್ಸ್ ಅ ರೇರ್ ಕಲರ್, ರೇರ್ ಫಿಶ್ ಇದು. ಆ್ಯಸ್ ದೇ ಗೆಟ್ ಬಿಗ್ ಇಟ್ ಬಿಕಮ್ಸ್ ಗುಡ್ ಇನ್ ಕಲರ್. ದೇ ಆಲ್ಸೋ ಗೆಟ್ ಹೆಡ್. ಸೊ ಫ್ಲವರ್ ಒಂಥರ ಹಂಪ್ ಬರುತ್ತೆ ಅಂತೀರಾ? ಫ್ಲವರ್ ಒಂಥರ ಹಂಪ್ ಬರುತ್ತೆ. ಹೌದು. ಸೊ ಇದು ಅದು ವೇಜಾ ಸಿಫಾಲಮ್. ಬ್ಯೂಟಿಫುಲಿ 3 to 4 ಕಲರ್ಸ್ ಬರುತ್ತೆ ಬಾಡೀಲಿ. ಇದು ಬಂದು ಗ್ರೀನ್ ಸೆವ್ರಮ್. ನೆಕ್ಸ್ಟ್ ಗ್ರೀನ್ ಸೆವ್ರಮ್ ಮತ್ತು ಇದು ಪರ್ಲ್ ಸ್ಪಾಟ್ ಸಿಕ್ಲಿಡ್. ಓಕೆ. ಇದು ನನ್ನ ಹತ್ರ ಇತ್ತು, ಹೆಸರೇ ಗೊತ್ತಿಲ್ದಿರ ರೈಸ್ ಮಾಡಿದೆ. ಇದು ಕ್ವೈಟ್ ಕಾಮನ್. ಇಟ್ಸ್ ಆ್ಯಕ್ಚುಲಿ ಅನ್ ಇಂಡಿಯನ್ ಫಿಶ್. ವೆರಿ ಗುಡ್. ಓಕೆ. ವಾಟ್ ಅಬೌಟ್ ದಿಸ್? ಬ್ಲೂ ಪೋಲಾರ್ ಪ್ಯಾರೆಟ್, ಬ್ಲೂ ಆ್ಯಂಡ್ ವೈಟ್ ಪೋಲಾರ್ ಪ್ಯಾರೆಟ್. ಓಕೆ. ಆಮೇಲೆ ಬ್ಲೂ ಆಕ್ರಾ ಅಂತ ಅದು. ಜಾಗ್ವಾರ್ ಫಿಶ್, ಅದು ಮಾನ್ಸ್ಟರ್ ಫಿಶ್ ಆಗುತ್ತೆ. ಜಾಗ್ವಾರ್ ಅನುಭವಿಸಿದ್ದೀನಿ. ಯೆಲ್ಲೋ ಜಾಕೆಟ್ ಮಾನ್ಸ್ಟರ್ ಫಿಶ್. ರೆಡ್ ಇದು ಯೆಲ್ಲೋ ಎಂಬೂನಾ, ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಯೆಲ್ಲೋ ಎಂಬೂನಾಸ್. ರೆಡ್ ಜುವೆಲ್ ಅಲ್ಲಿದೆ, ಬ್ಯೂಟಿಫುಲಿ ಕಲರ್ ರೆಡ್. ಇದೆಲ್ಲ ಸ್ವಲ್ಪ ಅಡಲ್ಟ್ ಸೈಜ್ ಅಲ್ವಾ ಇದು? ಇದು ಅಡಲ್ಟ್ ಸೈಜ್. ಓಕೆ. ದಿಸ್ ಇಸ್ ಸಮಥಿಂಗ್ ರೇರ್. ಇಟ್ಸ್ ಕಾಲ್ಡ್ ವೇಜಾ ಝೊನಾಟಿಸ್. ವೇಜಾ ಸಿಫಾಲಮ್ ಇಸ್ ಕಾಮನ್, ಬಟ್ ಝೊನಾಟಿಸ್ ಇಸ್ ರಿಯಲಿ ರೇರ್. ಇದು ಡಾಲ್ಫಿನ್? ಅದು ಬ್ಲೂ ಡಾಲ್ಫಿನ್, ಆಫ್ರಿಕನ್ ಸಿಕ್ಲಿಡ್ ಅಗೇನ್. ಆಮೇಲೆ ಇನ್ನೊಂದು ಸಿಕ್ಲಿಡ್ ಇದೆ, ಪರ್ಲ್ ಸಿಕ್ಲಿಡ್ ಅಂತ. ಇಟ್ಸ್ ಆಲ್ಸೋ ವೆರಿ ರೇರ್. ಬ್ಲೂ ರೈನ್ಬೋ ಸಿಕ್ಲಿಡ್ ಅಂತ. ಓಕೆ. ಬ್ಯೂಟಿಫುಲಿ ಕಲರ್ಡ್. ಇಟ್ಸ್ ಅ ಬ್ರೀಡಿಂಗ್ ಪೇರ್ ವಾಟ್ ಐ ಹ್ಯಾವ್ ದೇರ್. ಓಕೆ. ಸೊ ಇದು ಯಾವ ಫಿಶ್ ಜೊತೆಗೆ ಲೈಕ್ ಮ್ಯಾಚ್ ಮಾಡ್ಬೋದು? ಎಲ್ಲ ಆಫ್ರಿಕನ್ ಸಿಕ್ಲಿಡ್ಸು ಮತ್ತು ಮೀಡಿಯಮ್ ಸೈಜ್ ಸಿಕ್ಲಿಡ್ಸ್, ಪ್ಯಾರೆಟ್ಸು, ಆಸ್ಕರ್ಸು, ರೆಡ್ ಡೆವಿಲ್ಸು, ಮಿಡಾಸ್, ಅದ್ರ ಜೊತೆಗೆಲ್ಲ ಮಿಕ್ಸ್ ಮಾಡ್ಬೋದು. ಇದು ಅಡಲ್ಟ್ ಸೈಜ್ ಅಲ್ಲ ಇದು? ಇದು ಅಡಲ್ಟ್ ಸೈಜ್. ಸೊ ಸೈಜ್ ನೋಡ್ತಾ ಇರ್ಬೋದು. ಓಕೆ. ಸೊ ಆಸ್ಕರ್ಸ್ ಇದೆ ಇಲ್ಲಿ. ಸೊ ಓ ಮೈ ಗಾಡ್, ಹ್ಯೂಜ್ ಮಾನ್ಸ್ಟರ್ ಫಿಶಸ್ ಇದೆ. ಸೊ 3.5 feet ಸ್ಪಾಟೆಡ್ ಗಾರ್ಸ್. ಈ ಪ್ಲಾಟಿನಮ್ ಗಾರ್ ಬಂದು USA ಇಂದ ನಾನು ಇಂಪೋರ್ಟ್ ಮಾಡಿಸಿರೋದು. ಓಕೆ.
I got it as an adult from one of my friends. ಸೊ ದೀಸ್ ಆರ್ ಅಡಲ್ಟ್ಸ್. Yeah, these are adults. ಸೊ ಇನ್ನು ಎಷ್ಟು ದೊಡ್ಡದು ಬೆಳೆಯುತ್ತೆ ಇಲ್ಲ ಇದು ದಿಸ್ ಇಸ್ ದ ಬಿಗ್ಗೆಸ್ಟ್ ಸೈಜ್? It depends on the tank size. ನೀವು ದೊಡ್ಡ ಪಾಂಡಲ್ಲಿ ಹಾಕಿದ್ರೆ ದೊಡ್ಡದಾಗುತ್ತೆ. ಅಪ್ರಾಕ್ಸಿಮೇಟ್ಲಿ 8 feet ಇಲ್ಲ 5 feet ಅಲ್ಲಿ ಹಾಕಿದ್ರೆ ಸೇಮ್ ಸೈಜಲ್ಲಿ ಇರುತ್ತೆ ಅದು. ಲೈಫ್ ಫೀಡ್ ಏನಾಯಿತು? ಲೈಫ್ ಫೀಡ್ ಅಲ್ಲ, ಪೆಲೆಟ್ ಟ್ರೈನ್ಡ್. ಹಾಂ, ಪೆಲೆಟ್ ಟ್ರೈನ್ಡ್. ಇದೆಲ್ಲ ಸೇಲ್ಗಿದೆಯಲ್ಲ? ಎಲ್ಲ ಸೇಲ್ಗಿದೆ. ಜೈಂಟ್ ಗುರಾಮಿ. Giant Gourami is a personal pet and a very good entertainer in my store. ನಾವು ಕೈ ಹಾಕಿದ್ರೆ ಈ ಥರ it keeps very interactive fish. ಆಮೇಲೆ ಅಲ್ಲಿ ಕೆಳಗಡೆ ಒಂದು ಎರಡಿದೆ. ಅದು ರೆಗ್ಯುಲರ್ ಫಿಶ್, ಅದಕ್ಕೆ ಕಂಪ್ನಿಗೋಸ್ಕರ ಅದು ಹಾಕಿದ್ದೀನಿ. ಓಕೆ, ಇದು ಹೇಳಿ ಸರ್. ಇದು ಜೈಂಟ್ ಗೊರಾಮಿಯಲ್ಲಿ ಡಿಫ್ರೆಂಟ್ ವೇರಿಯಂಟು, ಗೋಲ್ಡನ್ ಹೆಡ್ಡು ಮತ್ತು ಪಿಂಕ್ ಮತ್ತು ರೂಬಿ ರೆಡ್, ಇಂಡೋನೇಷಿಯನ್ ರೂಬಿ ರೆಡ್. ಇದೆಲ್ಲ ಇಂಪೋರ್ಟಾ? ಹಾಂ, ಇದು ಇಂಪೋರ್ಟ್ ಮಾಡಿ ಇಲ್ಲಿ ಇಂಡಿಯಾದಲ್ಲಿ ಬ್ರೀಡ್ ಮಾಡಿರೋದು. ಇದೆಲ್ಲ XXL ಎಕ್ಸ್ಟ್ರಾ ಲಾರ್ಜ್ ಮಲಾವಿ ಸಿಕ್ಲೆಟ್ಸ್ ಮಿಕ್ಸ್ ಪೀಕಾಕ್ ಸಿಕ್ಲೆಟ್ಸ್. ಆಲ್ಮೋಸ್ಟ್ 8 inches ಇದೆ ಒಂದೊಂದು ಅಡಲ್ಟ್. ಸೊ ವೆರಿ ಬಿಗ್. ಇರ್ಬೋದು. ಟ್ಯಾಂಕ್ ಸೈಜ್ ಎಷ್ಟಿದೆ ಸರ್ ಇದು? 8 feet ಇದೆ ಟ್ಯಾಂಕ್ ಸೈಜ್. He is a jumbo parrot, jumbo female red mammon parrot it is. This is a female. Yeah. So ಇದು ಸರ್ ಹಂಪ್. ಇದು ಬಂದು ರೆಡ್ ಮ್ಯಾಮನ್ ಪ್ಯಾರೆಟ್ ಅಂತ. ಬೇರೆ ರೆಗ್ಯುಲರ್ ಪ್ಯಾರೆಟ್ಗೆ ಹಂಪ್ ಬರೋದಿಲ್ಲ, ಇದಕ್ಕೆ ಹಂಪ್ ಬರುತ್ತೆ. ಓಕೆ ಓಕೆ. ನೀವು ಹೆಡ್ ನೋಡ್ಬೋದು. ಹೌದು. ಸೊ ಮೇಲ್ಸ್ಗೆ ಹಂಪ್ ಬರುತ್ತೆ, ಎಕ್ಸಾಕ್ಟ್ಲಿ ಲೈಕ್ ಫ್ಲಾರಾನ್. These are all couple of females along with one male. So they are all ಎಲ್ಲ ಫೀಮೇಲ್ಸ್ ನಾ? ಇದೊಂದೇ ಮೇಲ್? ಅದೊಂದೇ ಮೇಲ್ ಇರೋದು. ಸೊ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಾರ್ಮಲ್ ಪ್ಯಾರೆಟ್ ಆ ಕಡೆ ಇದೆಯಲ್ಲ, ನಾರ್ಮಲ್ ಪ್ಯಾರೆಟ್ಸ್ ವಿಲ್ ನಾಟ್ ಗೆಟ್ ಹಂಪ್. ಇಂಪೋರ್ಟ್ ಇದು? ಇದು ಇಂಪೋರ್ಟೆಡ್. ದಿಸ್ ಒನ್ ಇದು ಹೇಳಿ ಸರ್. ಇದು ಗೋಲ್ಡನ್ ಕೆಲ್ಬೆರಿ ಪೀಕಾಕ್ ಬ್ಯಾಸ್, ಬ್ಯೂಟಿಫುಲ್ ಪೀಕಾಕ್ ಬ್ಯಾಸ್, ಅಗೇನ್ ಮಾನ್ಸ್ಟರ್ ಫಿಶ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇಟ್ ಗ್ರೋಸ್ ಅಪ್ ಟು 2 feet. ಸೊ ಇದು ಸ್ವಲ್ಪ ನೋಡಿದ್ದೀನಿ, ಕಲರ್ ಇಷ್ಟು ಕಲರೇಷನ್ ಇರಲ್ಲ. ಲೈಕ್ ವಾಟ್ ಆರ್ ದಿಸ್? ಇದು ಕ್ವಾಲಿಟಿ ಆಫ್ ದ ಫಿಶ್. ನಾವು ತುಂಬ ಒಳ್ಳೆ ಫುಡ್ ಕೊಟ್ಟು, ವೆರಿ ಗುಡ್ ಎನ್ವೈರ್ನ್ಮೆಂಟ್ ಕೊಟ್ಟು, ಯು ಸಿ ದ ಲಾರ್ಜ್ ಟ್ಯಾಂಕ್ ಸ್ಪೇಸ್ ವಾಟ್ ವಿ ಆರ್ ಗಿವನ್. ಸೊ ಬೇಸ್ಡ್ ಆನ್ ದ್ಯಾಟ್ ದ ಕ್ವಾಲಿಟಿ ಆಫ್ ದ ಕಲರ್ ಆ್ಯಂಡ್ ದ ಹೆಲ್ತ್ ಆಫ್ ದ ಫಿಶ್ ವಿಲ್ ಇನ್ಕ್ರೀಸ್. ಇದು ಅದು ಟೈಗರ್ ಶವಲ್ ನೋಸ್ ಕ್ಯಾಟ್ ಫಿಶ್ ಅಂತ, ಆಮೇಲೆ ಲೆಪರ್ಡ್ ಕ್ಯಾಟ್ ಫಿಶ್, ಹೈಬ್ರಿಡ್ ಲೆಪರ್ಡ್ ಕ್ಯಾಟ್ ಫಿಶ್. ಇದು ಮಾನ್ಸ್ಟರ್ ಫಿಶ್, ಎಲ್ಲ ಒಂದು 3 feet 4 feet ಸೈಜ್ ಆಗುತ್ತೆ. ಸೊ ವಿ ಹ್ಯಾವ್ couple of monster fish like that. ಸೊ ಅದು ಗೊತ್ತಿರ್ಬೋದು, ಪಾಕು. ಹಾಂ, ಆಲ್ಬಿನೋ ಪಾಕು, ಕ್ಲೋಸ್ ಟು 2 feet ಸೈಜ್ ಇದೆ ಇವಾಗ. ಸೊ ಇಲ್ಲಿ ಜಸ್ಟ್ ಪ್ಲಾಂಟಿ ಟ್ಯಾಂಕ್ ವೆರೈಟಿ ಫಿಶಸ್ ಇದೆ, ನೋಡ್ತಾ ಇರ್ಬೋದು. ತುಂಬಾ ಫಿಶಸ್ ಇದೆ. ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಆಲ್ಮೋಸ್ಟ್ ಸುಮ್ಮನೆ ಹಂಗೆ ಕವರ್ ಮಾಡ್ಕೊಂಡು ಹೋಗ್ತೀನಿ. ಬಂದು ಸ್ಟೋರ್ ವಿಸಿಟ್ ಮಾಡಿ, ನಿಮ್ಗೆ ಯಾವ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಸಿ ಆಲ್ಮೋಸ್ಟ್ ವೆರಿ ವೈಡ್ ವೆರೈಟೀಸ್ ಆಫ್ ಫಿಶಸ್ ಇದೆ ಇಲ್ಲಿ. ಮುಂದಾಗಿ ತೋರಿಸ್ಕೊಂಡು ಹೋದರೆ ತುಂಬ ಲೇಟ್ ಆಗುತ್ತೆ. ಟ್ಯಾಂಕ್ ಇದೆ, ಅದೆಲ್ಲ ಕ್ವಾರಂಟೈನ್ ಟ್ಯಾಂಕ್ಸ್ ಸರ್ ಇದು? ಹೌದು, ಇದು ಕ್ವಾರಂಟೈನ್ ಟ್ಯಾಂಕ್ಸು. ನಾವು 35 days ಕ್ವಾರಂಟೈನ್ ಮಾಡ್ತೀವಿ ಫಿಶಸ್ನ. ಕ್ವಾರಂಟೈನ್ ಮಾಡಿ ಸೇಲ್ ಮಾಡೋದು ಕಸ್ಟಮರ್ಸ್ಗೆ. ಸೊ ದಿಸ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಫಿಶ್ ಡೆತ್ ಇನ್ ಕಸ್ಟಮರ್ಸ್ ಹೋಮ್. ಫಿಶ್ ಮಾರ್ಟಾಲಿಟಿ ಬರೋದಿಲ್ಲ, ಆಲ್ ಹೆಲ್ತಿ ಫಿಶ್ ಬರುತ್ತೆ ಕಸ್ಟಮರ್ಸ್ಗೆ. ಇದೆಲ್ಲ ಏನು ಪ್ರೈಸ್ ಇದೆ ಸರ್ ಇದು? ಇದು ಸ್ಟಾರ್ಟಿಂಗ್ 150 rupees ಬರುತ್ತೆ. ಇಲ್ಲಿ ಫ್ಲವರಾನ್ಸ್ ಕೂಡ ಅವೈಲೇಬಲ್ ಇದೆ. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಸೆಟಪ್ ನೋಡ್ತಾ ಇರ್ಬೋದು, ನೀರು ಇರೋದು ಕೂಡ ಗೊತ್ತಾಗಲ್ಲ, ಲೈಕ್ ಅಷ್ಟು ಕ್ಲೀನ್ ಇದೆ. ಸೊ ನೋಡಿ ಎಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ, ವಾಟರ್ ಕ್ವಾಲಿಟಿ ಎಲ್ಲ. ಇದು ಬೇಕಾಗಿರೋದು ಪ್ರೊಫೆಷನಲಿಸಮಲ್ಲಿ. ಜಸ್ಟ್
ಸ್ಟೋರ್ ಮಾತ್ರ ಲೈಕ್ ಇಷ್ಟು ಕ್ಲೀನಾಗಿರೋ ಸ್ಟೋರು, ಇಷ್ಟು ಕ್ವಾಲಿಟಿ ಕೊಡ್ತಾ ಇದ್ದಾರೆ ನೋಡಿ. ಹೌ ಹ್ಯಾಪಿ ಫಿಶಸ್ ಆರ್. ನಾನು ಆಲ್ಮೋಸ್ಟ್ ಇಲ್ಲಿ ಇಷ್ಟು ಫಿಶ್ ನೋಡಿದ್ದೀನಿ, ಇದರಲ್ಲಿ ಐ ಕ್ಯಾನ್ ಹಾರ್ಡ್ಲಿ ಸಿ 1 or 2 ಫಿಶಸ್ ಡೆತ್ ಅಷ್ಟೇ. ಮಿಕ್ಕಿದೆಲ್ಲ ಬೆಸ್ಟ್ ಕ್ವಾಲಿಟಿಯಲ್ಲಿದೆ. ವಾವ್, ಇಲ್ಲಿ ನೋಡಿ ಒಂದು ಆಸ್ಕರ್, ಜೈಂಟ್ ಆಸ್ಕರ್ ಇದೆ. ವಾವ್, ಬ್ಯೂಟಿಫುಲ್. ಬ್ಲಡ್ ಪ್ಯಾರೆಟು, ಇದೆಲ್ಲ ಹಾರ್ಡ್ ಫಿಶಸ್, ತುಂಬ ಲೈಫ್ ಸ್ಪ್ಯಾನ್ ಬರುತ್ತೆ ನೋಡಿ. ಒಂದೊಂದಕ್ಕೆ ಒಂದೊಂದು ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. ದಟ್ ಈಸ್ ಅ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲೊಂದು ಪೇರ್ ನೋಡ್ಬೋದು ನೀವು, ಟೈಗರ್ ಆಸ್ಕರ್ಸ್ ಇದೆ. ಸೊ ಇಲ್ಲೊಂದು ಮಡಾಸ್ ಇದೆ ನೋಡ್ಬೋದು ನೀವು. ವಾವ್, ಬ್ಯೂಟಿಫುಲ್ ಆಗಿದೆ. ಓ ಮೈ ಗಾಡ್, ತುಂಬ ದೊಡ್ಡದಿದೆ ಸೈಜ್. ಜೈಂಟ್ ಕುರಮಿ ಇಲ್ಲಿ ನೋಡಿ. ಇದೊಂದು ಬ್ಯೂಟಿಫುಲ್ ಆಗಿದೆ ಫಿಶು, ಎಷ್ಟು ಚೆನ್ನಾಗಿದೆ ಇದು. ವಾವ್, ಕಲರೇಷನ್ ನೋಡಿ. ಒಂದು ಮಡಾಸ್ ಇದೆ, ರೆಡ್ ಮಡಾಸ್. ಇದು ಶಾರ್ಕ್ ಇದ್ದಂಗೆ ಇದೆಯಲ್ಲ ಸರ್? ಇದು ಶಾರ್ಕ್ ಅಲ್ಲ, ಸಿಮಿಲರ್ ಟು ಶಾರ್ಕ್, ಬಟ್ ಶಾರ್ಕ್ ಅಷ್ಟು ದೊಡ್ಡದಾಗೋದಿಲ್ಲ. ಇಟ್ಸ್ ಕಾಲ್ಡ್ ಫಿಶರ್ಸ್ ವುಡ್ ಕ್ಯಾಟ್ ಫಿಶ್. ಮೀಡಿಯಮ್ ಸೈಜ್ ಟ್ಯಾಂಕ್ ಇರೋರಿಗೆ ಈಸಿಲಿ ಇಟ್ಕೋಬೋದು. ಇದೇ ಮ್ಯಾಕ್ಸಿಮಮ್ ಸೈಜು, ಅಪ್ರಾಕ್ಸಿಮೇಟ್ಲಿ 6 to 7 inches ಅಷ್ಟೇ ಆಗೋದು. ಆಲ್ವೇಸ್ ಫಾಸ್ಟ್ ಮೂವಿಂಗ್ ಆ್ಯಂಡ್ ಆಲ್ವೇಸ್ ಆ್ಯಕ್ಟಿವ್ ಫಿಶಸ್. ಆರ್ ದೇ ಟೆರಿಟೋರಿಯಲ್? ದೇ ಆರ್ ನಾಟ್ ಟೆರಿಟೋರಿಯಲ್. ನಿಮಗೆ ಸಿಕ್ಲಿಟ್ಸು, ಮೀಡಿಯಮ್ ಸೈಜ್ ಫಿಶು ಮತ್ತು ಪ್ಯಾರೆಟ್ಸ್, ಆಸ್ಕರ್ಸ್ ಅದ್ರ ಜೊತೆಗೆಲ್ಲ ಹಾಕ್ಬೋದು. ಸೊ ಟೆರಿಟೋರಿಯಲ್ ಅಂದರೆ ಯಾವ ಥರ, ಲೈಕ್ ವಾಟ್ ಯು ವಾಂಟ್ ಟು? ಟೆರಿಟೋರಿಯಲ್ ಅಂದರೆ ನಿಮಗೆ ಮಾನ್ಸ್ಟರ್ ಫಿಶಸ್ ಹಾಕಿದ್ರೆ ದೊಡ್ಡ ಸೈಜ್ ಟ್ಯಾಂಕ್ ಬೇಕಾಗುತ್ತೆ. ಆಮೇಲೆ ಅದಕ್ಕೆ ಚಿಕ್ಕ ಫಿಶ್ಗಳು ಹಾಕೋಕ್ಕಾಗಲ್ಲ, ಮೀಡಿಯಮ್ ಸೈಜ್ ಫಿಶ್ಗಳು ಹಾಕೋಕ್ಕಾಗೋದಿಲ್ಲ, ಅದನ್ನೆಲ್ಲ ತಿನ್ಕೊಂಬಿಡತ್ತೆ. ಸೊ ದಟ್ಸ್ ದ ಓನ್ಲಿ ಟೆರಿಟೋರಿಯಲ್. ಅದು ಬಿಟ್ಟು ಫ್ಲವರ್ ಆನ್ ಮತ್ತು ಅರ್ವಾನ ಸಿಂಗಲ್ ಇಟ್ಕೋಬೇಕು. ಚಿಕ್ಕ ಅರ್ವಾನ ಇದೆ. ಹೌದು. ಏನು ಕಾಸ್ಟ್ ಇದೆ ಸರ್ ಇದು? ಅದು 750 rupees. ಇದು ಇಂಪೋರ್ಟೆಡ್ ಆಫ್ರಿಕನ್ ಸಿಕ್ಲಿಟ್ಸ್, ಸ್ಮಾಲ್ ಸೈಜು, ಅಪ್ರಾಕ್ಸಿಮೇಟ್ಲಿ 2 inch. 2 inchಲ್ಲೇ ಇಷ್ಟು ಕಲರೇಷನ್ ಬಂದಿದೆ. ಓನ್ಲಿ ಇಂಪೋರ್ಟೆಡ್ ಫಿಶಸ್ ಕ್ಯಾನ್ ಪ್ರೊವೈಡ್ ಇಷ್ಟು ಕಲರೇಷನ್ನು. ಲಿವಿಂಗ್ ಸ್ಟೋನಿ, ಜಿರಾಫೆ ಸಿಕ್ಲಿಟ್ಸು, ಇಲ್ಲಿ ಕೆಳಗಡೆನೂ ಇದೆ, ಎಲ್ಲೋ ಪಿಕಾಕ್ಸ್ ಎಲ್ಲ ಇದೆ ನಮ್ಮ ಹತ್ರ. ವಾವ್, ವೆರಿ ನೈಸ್. ಪೋಲಾರ್ ಪ್ಯಾರೆಟ್ ಇದೆಲ್ಲ ಫ್ರೈಸ್ ಅಲ್ಲ? ಇದೆಲ್ಲ ಫ್ರೈಸು. ಸಲ್ಫರ್ ಹೆಡ್ಸು ಮತ್ತು ಇದು ಎಲೆಕ್ಟ್ರಿಕಲ್ಲು, ರೆಡ್ ಪಿಕಾಕ್ಸ್ ಇದು. ಆಮೇಲೆ ಇಲ್ಲಿ ನೋಡಿ ರೆಡ್ ಸ್ಟ್ರಾಬೆರಿ, ಜಸ್ಟ್ 2 inchಲ್ಲಿ ಅಷ್ಟು ಕಲರೇಷನ್ ಇದೆ. ಬಿಚಾಡಿ ಅಂತಾರೆ, ಆಲ್ಬಿನೋ ಬಿಚಾಡೀಸ್. ಇದೆಲ್ಲ ಚಿಕ್ಲೆಟ್ಸ್ ಜೊತೆಗೆ ಆ್ಯಡ್ ಮಾಡ್ಬೋದಲ್ಲ? ಹೌದು. ಜಿಯೋಫಿಲಸ್ ಅಲ್ಲ, ಇದು ಸ್ಟ್ರಾಬೆರಿ ಸಿಕ್ಲೆಟ್ಸ್. ಇದು ಡುಬಿಯಾಸಿಸ್, ಎಲ್ಲೋ ಡುಬಿಯಾಸಿಸ್. ಇಲ್ಲೊಂದಿದೆ, ವಾವ್, ಬ್ಯೂಟಿಫುಲ್ ಕಲರ್, ಲೈಟ್. ಇದು ಆ್ಯಕ್ಚುಲಿ ಗ್ರೋ ಆಗ್ತಾ ಬ್ಲ್ಯಾಕು ಮತ್ತು ಎಲ್ಲೋ ಸ್ಟ್ರೈಪ್ಸ್ ಬರುತ್ತೆ, ಕಲರ್ ಚೇಂಜ್ ಆಗುತ್ತೆ. ಇದೆರಡೂ ಅದೇ ಸ್ಪೀಷೀಸ್. ಇದು ಬ್ಲ್ಯಾಕ್ ಆರೆಂಜ್ ಬರುತ್ತೆ, ಇದು ಬ್ಲ್ಯಾಕ್ ಎಲ್ಲೋ ಬರುತ್ತೆ. ಫ್ರಾಂಟೋಸಸ್ ಮರಿಗಳು. ಸೊ ಇದಕ್ಕೆ ವಾಟರ್ ಸ್ಟಿಲ್ ಇರಬೇಕಾ, ಮೂಮೆಂಟ್ ಇರಬೇಕಾ? ಲೈಕ್ ಮೂಮೆಂಟ್ ಇದ್ರೂ ನಡೆಯುತ್ತೆ, ಸ್ಟಿಲ್ ಇದ್ರೂ ನಡೆಯುತ್ತೆ. ಇದು ನೋ ಪ್ರಾಬ್ಲಮ್. ರಿವರಿಂದ ಬರ್ತಾ ಇರೋ ಫಿಶಸ್ ಇದು. ಅದು ವೆರಿ ಟೆರಿಟೋರಿಯಲ್ ಫಿಶ್. ಝೀಬ್ರಾ ತಿಲಾಪಿಯಾ, ಆರ್ ಆಲ್ಸೋ ನೋನ್ ಆಸ್ ಬ್ಯೂಟಿಕೋಫೋರಿ ಸಿಕ್ಲಿಡ್. ಎಕ್ಸ್ಟ್ರೀಮ್ಲಿ ದೊಡ್ಡದಾಗತ್ತೆ, 14 inches. ಬೆಸ್ಟ್ ಕೆಪ್ಟ್ ಸಿಂಗಲ್ ಇಲ್ಲ ಗ್ರೂಪ್ ಆಫ್ ದೋಸ್ ಸೇಮ್ ಸ್ಪೀಶೀಸ್. ಬೇರೆ ಫಿಶ್ನೆಲ್ಲ ಅಟ್ಯಾಕ್ ಮಾಡುತ್ತೆ. ಜಿಯೋಫೇಗಸ್ ಸಿಕ್ಲಿಡ್ಸ್,
ಡಿಸ್ಕಸ್ ಫಿಶ್ ಜೊತೆ ಏಂಜಲ್ ಫಿಶ್ ಜೊತೆ ಎಲ್ಲ ಬಿಡ್ಬೋದು ಇದು. ಇದೊಂದು ಫೇರ್ಲಿ ನ್ಯೂ ಕಾನ್ಸೆಪ್ಟ್, ಸೆಲ್ಫ್ ಸಸ್ಟೈನಿಂಗ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ವೆರಿ ಲೋ ಮೇಂಟೆನೆನ್ಸ್ ಟ್ಯಾಂಕ್. ವಾಟರ್ ಚೇಂಜಸ್ ಅಂದರೆ ಒನ್ಸ್ ಇನ್ 6 months ಮಾಡೋದು. ಆ್ಯಸ್ ಐ ಸೆಡ್, ಇಟ್ಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗ್ ಫ್ರಮ್ 35,000. ತುಂಬ ಈಸಿನೇ. ಫ್ರೆಶ್ ವಾಟರ್ಗಿಂತ ಈ ಮರೈನ್ ಟ್ಯಾಂಕ್ ಅಂದರೆ ಲೈಕ್ ಇಟ್ಸ್ ವೆರಿ ಈಸಿ ಟು ಮೈಂಟೈನ್. ವಾಟರ್ ಚೇಂಜಸ್ ಫ್ರೀಕ್ವೆನ್ಸಿ ತುಂಬ ಕಡಿಮೆ ಇದೆ. ಯಾರು ಬ್ಯುಸಿ ಇರ್ತಾರೆ ಇಲ್ಲ ಆಫೀಸ್ ಟೇಬಲ್ ಮೇಲೆ ಇಟ್ಕೊಳ್ಳೋದಕ್ಕೆಲ್ಲ ಈಸಿ ಇದೆ. ಇದು ಕಾಂಪ್ಯಾಕ್ಟ್ ಸೆಟಪ್ ಸಿಗುತ್ತೆ. ಹಾಂ, ಎಲ್ಲ ಅನೆಮಿನೀಸ್ ಎಲ್ಲ ಲೈವ್ ಇದೆ. ಎಕ್ಸೆಪ್ಟ್ ರಾಕ್ಸ್, ಎವ್ರಿಥಿಂಗ್ ಎಲ್ಸ್ ಇಸ್ ಲೈವ್. ಆ ಸ್ಟಾರ್ ಫಿಶು ಲೈವ್ ಇದೆ. ಫಿಶಸ್ ಕಡಿಮೆನೇ, 350 rupees ಸ್ಟಾರ್ಟಿಂಗ್ ಆಗುತ್ತೆ. ಡಿಪೆಂಡಿಂಗ್ ಆನ್ ದ ಸ್ಪೀಶೀಸ್ ಆಫ್ ಕ್ಲೌನ್ ಫಿಶ್. ಅಪ್ರಾಕ್ಸಿಮೇಟ್ಲಿ 35 to 40 ಸ್ಪೀಶೀಸ್ ಇದೆ ಕ್ಲೌನ್ ಫಿಶಲ್ಲಿ. So many accessories ಇದೆ, ರಾಕ್ಸ್ ಇದೆ, ಡ್ರಿಫ್ಟ್ ರೂಟ್ಸ್ ಇದೆ. ಓಕೆ ವ್ಯೂವರ್ಸ್, ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಮುಂದೆ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ನಿಮ್ ಮುಂದೆ ಬರ್ತಾ ಇರ್ತೀನಿ. ನೀವೇನಾದ್ರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರು ಮತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.